ಹಾಯ್ ಎವ್ರಿವನ್, ನಮಸ್ಕಾರ ಆ್ಯಂಡ್ ನನ್ನ ಹೆಸರು ಸಹನಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಆ್ಯಕ್ಚುಲಿ ಆಫೀಸಿಗೆ ರೆಡಿ ಆಗ್ತಿದ್ದೆ. ಸೊ ಗೆಟ್ ರೆಡಿ ವಿತ್ ಮೀ ಫಾರ್ ಮೈ ಆಫೀಸ್ ಅಂತ. ಓಕೆ, ನಾನು ಏನೇನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಎಲ್ಲನೂ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಟ್ ಈಸ್ ವೆರಿ ಸಿಂಪಲ್. ನಾನು ಹೆಂಗೆ ರೆಡಿ ಆಗ್ತೀನಿ ಅನ್ನೋದು ತೋರಿಸ್ತೀನಿ. ಸೊ ಕಮ್ ಆನ್, ಲೆಟ್ಸ್ ಗೋ. ಓಕೆ, ಫಸ್ಟು ನಾನು ಯೂಸ್ ಮಾಡೋದು ಹೈಫನ್, ಯು ಕ್ಯಾನ್ ಸೇ ಇಟ್ ಹೈಫನ್ ಅವ್ರದ್ದು ವೈಟಮಿನ್ ಸಿ ಸಿರಮ್ ಯೂಸ್ ಮಾಡ್ತೀನಿ. ಸೊ ಕ್ಯಾನ್ ಯು ಸಿ ವೈಟಮಿನ್ ಸಿ ಸಿರಮ್ನ 2 to 3 ಡ್ರಾಪ್ಸ್ ಆಫ್ ವೈಟಮಿನ್ ಸಿ ಸಿರಮ್ನ ಕಂಪ್ಲೀಟ್ ಫೇಸ್ ಮೇಲೆ ಅಪ್ಲೈ ಮಾಡಿ, ಆ್ಯಂಡ್ ನೆಕ್, ಕಂಪ್ಲೀಟ್ ಫೇಸ್ ಆ್ಯಂಡ್ ನೆಕ್ ಎಲ್ಲ ಕಡೆನೂ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವೈಟಮಿನ್ ಸಿ ಸಿರಮಿಂದ ಲೈಕ್ ಫೇಸ್ ಬ್ರೈಟನ್ ಆಗುತ್ತೆ ಆ್ಯಂಡ್ ಗ್ಲೋ ಕೊಡುತ್ತೆ. ಬ್ರೈಟನ್ ಇನ್ ದ ಸೆನ್ಸ್ ಜಸ್ಟ್ ಇರೋ ಸ್ಕಿನ್ ಟೋನ್ಗೆ ಅದು ಬ್ರೈಟ್ ಆಗಿ ಕಾಣಿಸುತ್ತೆ, ನಾಟ್ ವೈಟ್ನಿಂಗ್. ಲೈಕ್ ಇವಾಗ ಸ್ವಲ್ಪ ಡ್ರೈ ಆಗಲಿ ಅದು. ನೆಕ್ಸ್ಟ್ ನಾನು ಯೂಸ್ ಮಾಡೋದು ಹೈಫನ್ ಅವ್ರದ್ದೆ ಡಬಲ್ ಶಾಟ್ ರೇಡಿಯನ್ಸ್ ಲಿಫ್ಟ್ ಸಿರಮ್ ಇದು. ಸೊ ಇದನ್ನು ಯೂಸ್ ಮಾಡ್ತೀನಿ. ಚೆನ್ನಾಗಿ ಶೇಕ್ ಮಾಡಿ. ಸೊ ಈ ಸರಮ್ ಬಂದು ಲೈಕ್ ಬೂಸ್ಟ್ ಕೊಲಾಜಿನ್, ಇಟ್ ವಿಲ್ ಬೂಸ್ಟ್ ಕೊಲಾಜಿನ್ ಮತ್ತು ಸ್ಕಿನ್ ಬ್ರೈಟನ್ ಮಾಡುತ್ತೆ. ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ, ಬಟ್ ಸ್ಕಿನ್ ಬ್ರೈಟನ್ ಆಗಿದೆ ಅಂತ ಅನ್ನಿಸ್ತಿಲ್ಲ, ಬಟ್ ಕ್ಲಿಯರ್ ಸ್ಕಿನ್ ಆಗಿದೆ ನಂದು. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಹೈಫನ್ ಅವ್ರದ್ದೇ ಲೈಕ್ ಬ್ಯಾರಿಯರ್ ಕೇರ್ ಕ್ರೀಮ್ ಮಾಯಿಶ್ಚರೈಸರ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಂಗೆ ಹೈಫನ್ ಪ್ರಾಡಕ್ಟ್ಸ್ ಅಂದರೆ ನಿಜ ತುಂಬ ಇಷ್ಟ ಆಗುತ್ತೆ. ಇಟ್ಸ್ ವಿದಿನ್ 6 ಮಂತ್ ನಾನು ಇವನ್ನೆಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನನಗೆ ಎಲ್ಲ ಪ್ರಾಡಕ್ಟ್ಸು ಇಷ್ಟ ಆಗುತ್ತೆ. ಸೊ ನಾನೆಲ್ಲನೂ ಹೈಫನ್ ಪ್ರಾಡಕ್ಟ್ಸ್ಗೆ ಯೂಸ್ ಮಾಡೋದು. ಅದಕ್ಕೆ ನಾನಂತೂ ವಿತೌಟ್ ಮಾಯಿಶ್ಚರೈಸರ್ ನಾನು ಹೊರಗಡೆನೇ ಹೋಗಲ್ಲ, ಬಿಕಾಸ್ ನನ್ನ ಸ್ಕಿನ್ ಡ್ರೈ ಆಗಿರೋದ್ರಿಂದ ತುಂಬಾ ಒಂಥರ ಡ್ರೈ ಅನ್ನಿಸ್ತಿರುತ್ತೆ. ಸೊ ಮಾಯಿಶ್ಚರೈಸರ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ನನಗೆ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆ್ಯಂಡ್ ಇದೆಲ್ಲ ಆಫರಲ್ಲಿ, ಇವಾಗ ಆಫರ್ ನಡೀತಿದೆ. ಸೊ ಬೈ 1 get 1, ನಾನೆಲ್ಲನೂ ಬೈ 1 get 1 ತೊಗೊಂಡಿದ್ದೆ. ತುಂಬ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಪ್ರಾಡಕ್ಟ್ಸ್ ಎಷ್ಟು ಕಡಿಮೆ ಬಜೆಟಿಗೆ ಸಿಗುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ನಾನು ಅಪ್ಲೈ ಮಾಡ್ತಿರೋದು ಹೈಫನ್ ಅವ್ರದ್ದೇ ಸನ್ಸ್ಕ್ರೀನ್ 50+. ಇದರಲ್ಲಿ ನೋ ವೈಟ್ ಕಾಸ್ಟ್, ಇದು ವೈಟ್ ಕಾಸ್ಟ್ ಎಲ್ಲ ಮಾಡಲ್ಲ. ಒಂಥರ ಮ್ಯಾಟ್ ಫಿನಿಶ್ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಎಲ್ಲರೂ ಇದನ್ನೇ ಯೂಸ್ ಮಾಡೋದು. ಕ್ಯಾನ್ ಯು ಸಿ ಹೌ ಐ ವಿಲ್ ಅಪ್ಲೈ ದಿಸ್ ಸನ್ಸ್ಕ್ರೀನ್? ಹಿಂಗೆ ಅಪ್ಲೈ ಮಾಡಬೇಕು ಸನ್ಸ್ಕ್ರೀನ್ನ. ಆಫ್ಟರ್ ಯೂಸಿಂಗ್ ಐಫನ್ ಪ್ರಾಡಕ್ಟ್ಸ್ ನನಗಂತೂ ಲೈಕ್ ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂತ ಕೂಡ ಅನ್ನಿಸ್ತಿಲ್ಲ, ಬಿಕಾಸ್ ನನ್ನ ಸ್ಕಿನ್ ಟೆಕ್ಸ್ಚರ್ ಆ್ಯಂಡ್ ಗ್ಲೋ ಎಲ್ಲ ಬಿಕಾಸ್ ಆಫ್ ದಿಸ್ ಐಫನ್ ಪ್ರಾಡಕ್ಟ್ಸ್. ಆ್ಯಂಡ್ ಆಲ್ಸೋ ನಾನು ಏನು ಊಟ ಮಾಡ್ತೀನಿ ಲೈಕ್ ಹೆಲ್ದಿ ಫುಡ್ಸ್ ಅದೂ ಇನ್ಕ್ಲೂಡ್ ಆಗುತ್ತೆ. ಬಟ್ ಆಲ್ಸೋ ದಿಸ್ ಪ್ರಾಡಕ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ನಾವು ಬಿಸಿಲಿಗೆ ಹೋಗಿದ ತಕ್ಷಣ ನನ್ನ ಸ್ಕಿನ್ ಅಂತೂ ಬೇಗ ಟ್ಯಾನ್ ಆಗಿಬಿಡ್ತೀನಿ. ಫಸ್ಟ್ ಆಫ್ ಆಲ್ ನನ್ನ ಫೋರ್ ಹೆಡ್ ಮತ್ತು ನೋಸ್ ಅಂತೂ ಲೈಕ್ ಹೇಳೋಕ್ಕೆ ಆಗಲ್ಲ. ಬೇಗ ಜಾಸ್ತಿ ಏನಾದರೂ UV ಬಿತ್ತು ಅಂದರೆ ಫುಲ್ ಟ್ಯಾನ್ ಆಗಿಬಿಟ್ಟಿರ್ತೀನಿ. ಸೊ ಇಷ್ಟೊಂದು ಸನ್ಸ್ಕ್ರೀನ್ ಅದಕ್ಕೋಸ್ಕರ ಅಪ್ಲೈ ಮಾಡ್ತಾಯಿದ್ದೀನಿ. ಸನ್ಸ್ಕ್ರೀನ್ ಸ್ವಲ್ಪ ಜಾಸ್ತಿ ಆಗೋಯ್ತು, ಬಟ್ ಓಕೆ, ನೋ ಪ್ರಾಬ್ಲಮ್. ಜಾಸ್ತಿ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ. ನಾವೇನೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಲೈಕ್ ಸೆರಮ್, ಸನ್ಸ್ಕ್ರೀನ್, ಮಾಯಿಶ್ಚರೈಸರ್ ಎಲ್ಲನೂ ಅಷ್ಟೇ ಆಲ್ ಓವರ್ ದ ಫೇಸ್ ಆ್ಯಂಡ್ ನೆಕ್ ಅಪ್ಲೈ ಮಾಡಬೇಕು. ಬಿಕಾಸ್ ಒಂದೇ ಸ್ಕಿನ್ ಟೋನ್ ಕಾಣೋದಕ್ಕೆ ಇವಾಗ ಓನ್ಲಿ ಫೇಸ್ಗೆ ಅಪ್ಲೈ ಮಾಡಿ ನೆಕ್ಕೆಲ್ಲ ಅಪ್ಲೈ ಮಾಡಿಲ್ಲ ಅಂದರೆ ಡಿಫ್ರೆಂಟಾಗಿ ಕಾಣಿಸುತ್ತೆ. ಎಸ್, ವಾ
ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ, ನೀವೇ ನೋಡಿ. ದೆನ್ ಇಷ್ಟೇ ನನ್ನ ಸ್ಕಿನ್ ಕೇರ್ ರೊಟೀನ್, ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್. ಆ್ಯಂಡ್ ಆಫೀಸ್ಗೆ ಇಷ್ಟೇ ಅಪ್ಲೈ ಮಾಡ್ಕೊಂಡು ಹೋಗೋದು, ನೋ ಫೌಂಡೇಶನ್ ಏನೂ ಹಾಕಲ್ಲ ನಾನು. ದೆನ್ ಕಮಿಂಗ್ ಟು ಲಿಪ್ಸ್ಟಿಕ್, ಲ್ಯಾಕ್ಮೆ ಅವ್ರದ್ದು ಲಿಪ್ಸ್ಟಿಕ್. ಓಕೆ, ಇವಾಗ ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಲೈನರ್. ದಿಸ್ ಈಸ್ ಮೈ ಫೇವ್ರೆಟ್. ನಾನು ರೆಡಿ ಆಗುವಾಗ ನನಗೆ ತುಂಬ ಇಂಪಾರ್ಟೆಂಟಾಗಿ ಅಪ್ಲೈ ಮಾಡಲೇಬೇಕು ಅನ್ನೋದು ಒಂದು ಸನ್ಸ್ಕ್ರೀನ್, ನೆಕ್ಸ್ಟ್ ಬಂದು ಲಿಪ್ ಲೈನರ್. ದಿಸ್ ಈಸ್ ಹೆಂಗೆ ಹೇಳೋದು, ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇದನ್ನು ತುಂಬ ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಯೂಸ್ ಮಾಡ್ತಿರೋದು ಅವಾಗಿಂದನೂ ಅಷ್ಟೇ, ಓನ್ಲಿ ಸ್ವಿಸ್ ಬ್ಯೂಟಿ. ಸೊ ದಿಸ್ ಈಸ್ ದ ಬೆಸ್ಟ್ ಒನ್ ಅಂತಲೇ ಹೇಳ್ಬೋದು, ಲಿಪ್ ಲೈನರ್. ಹೆಂಗೆ ಕಾಣಿಸ್ತಿದೆ? ಐ ಥಿಂಕ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನನಗಂತೂ ಲಿಪ್ಸ್ಟಿಕ್ ಹಾಕಿದ್ಮೇಲೆ ಈ ಲಿಪ್ ಲೈನರ್ ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ನನಗೆ ಅದು ಫಿನಿಶ್ ಅನಿಸಲ್ಲ. ಲೈಕ್ ರೆಡಿ ಆದಮೇಲೆ ಸೊ ಇಷ್ಟೇ ನಾನು ರೆಡಿ ಆಗೋದು. ದೆನ್ ಫ್ರೀ ಹೇರ್ ಹೀಗೆ ಇರುತ್ತೆ, ಒಂದು ಇಯರಿಂಗ್ ಮ್ಯಾಚ್ ಮಾಡೋಣ. ಚೆನ್ನಾಗಿ ಕಾಣಿಸ್ತಿದೆಯಾ? ಚೆನ್ನಾಗಿ ಕಾಣಿಸ್ತಿದೆ. ಹೋಯ್ತು. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಯಪ್ಪ, ಒಂಚೂರು ಚೆನ್ನಾಗೇ ಕಾಣಿಸ್ತಿಲ್ಲ. ಒಂದು ಹಾಕೊಳಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು, ಎರಡು ಹಾಕೊಂಡ್ಮೇಲೆ ಜಾತ್ರೆ ಥರ ಅನ್ನಿಸ್ತಿದೆ. ಸೊ ಇದು ಹಾಕ್ಕೊಳ್ಳಲ್ಲ ನಾನು. ಸ್ಮಾಲ್ ಸ್ಟಡ್ ಇದೆ, ಅದನ್ನು ಹಾಕ್ಕೊಂಡು ಅಲ್ಲಿ ಫಿನಿಶ್. ಸಿಂಪಲ್ ಸಾಕಿದೆ. ಸಿಂಪಲಾಗಿ ಚೆನ್ನಾಗಿದೆ ಅನಿಸ್ತಿದೆ. ಸೊ ಇಷ್ಟೇ ನಾನು ರೆಡಿ ಆಗೋದು. ಸೊ ಫೈನಲಿ ಐ ಶೋ ಯು ಮೈ ಫೈನಲ್ ಲುಕ್. ಔಟ್ಫಿಟ್ ಹೆಂಗಿದೆ ಅಂತ ತೋರಿಸ್ತೀನಿ. ದಿಸ್ ಈಸ್ ಜೀನ್ಸ್ ಆ್ಯಂಡ್ ಇದು ಟಾಪ್. ಇಷ್ಟೇ ನಾನು ರೆಡಿಯಾಗಿರೋದು. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ಸ್ಕಿನ್ ಕೇರ್ ಆ್ಯಂಡ್ ಗೆಟ್ ರೆಡಿ ವಿತ್ ಮೀ, ಇಷ್ಟ ಆಗಿದ್ದರೆ ಎಲ್ಲರೂ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಇಷ್ಟೇ. ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಸಿ ಯು. ಟಾಟಾ, ಬಾಯ್.